ಚಿಕ್ಕದಾದ ಸುಂದರವಾದ ಹಳ್ಳಿ ಸೀತಾಪುರ. ಬೆಳಗಿನ ಸೂರ್ಯ ಕಿರಣಗಳು ಹೊಲಗಳ ಮೇಲೆ ಬೀಳುತ್ತಿದ್ದಂತೆ ಹಳ್ಳಿ ಹೊಸ ಉತ್ಸಾಹದಿಂದ ಜೀವಂತವಾಗುತ್ತಿತ್ತು. ಈ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತನಿದ್ದ. ಅವನಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಆದರೆ ಅವನ ಹೃದಯದಲ್ಲಿ ತುಂಬಿತ್ತು ಒಳ್ಳೆತನ. ದೇವರೇ, ನಮ್ಮ ಹಳ್ಳಿ ಹಸಿರಾಗಿರಲಿ, ಎಲ್ಲರ ಮನೆ ಸಂತೋಷದಿಂದ ತುಂಬಿರಲಿ. ಒಂದು ವರ್ಷ ಭಾರಿ ಬರ ಬಂತು. ಮಳೆ ಬರಲಿಲ್ಲ. ಹೊಲಗಳು ಬತ್ತಿ ಹೋಯಿತು. ರೈತರ ಮುಖದಲ್ಲಿ ಆತಂಕ. ರಾಮಯ್ಯ, ನನ್ನ ಹೊಲ ಸಂಪೂರ್ಣ ಒಣಗಿದೆ. ಮಕ್ಕಳಿಗೆ ಊಟಕ್ಕೂ ಕಷ್ಟವಾಗಿದೆ. ರಾಮಯ್ಯನ ಹೊಲದಲ್ಲಿ ಮಾತ್ರ ಒಂದು ಬಾವಿ ಉಳಿದಿತ್ತು. ಅವನು ತನ್ನ ನೀರನ್ನು ಉಳಿಸಿಕೊಂಡರೆ ತನ್ನ ಕುಟುಂಬ ಮಾತ್ರ ಸುರಕ್ಷಿತವಾಗಿರುತ್ತಿತ್ತು. ಆದರೆ ಅವನ ಹೃದಯ ಬೇರೆ ಮಾತು ಹೇಳಿತು. ನನ್ನ ಬಾವಿಯ ನೀರು ನನ್ನದು ಮಾತ್ರ ಅಲ್ಲ, ನಮ್ಮೆಲ್ಲರದು. ರಾಮಯ್ಯ ತನ್ನ ಬಾವಿಯ ನೀರನ್ನು ಎಲ್ಲರೊಂದಿಗೆ ಹಂಚಿದ. ಒಬ್ಬೊಬ್ಬರ ಹೊಲದಲ್ಲಿ ಮತ್ತೆ ಚಿಗುರು ಕಾಣಿಸಿಕೊಂಡಿತು. ರಾಮಯ್ಯ ತನ್ನ ಬಾವಿಯ ನೀರನ್ನು ಹಂಚಿದ್ದಕ್ಕಾಗಿ ಗಂಗಣ್ಣನು ಸಂತೋಷದಿಂದ ಇಂತಹ ಮನಸ್ಸು ಇದ್ದರೆ ಹಳ್ಳಿ ಎಂದಿಗೂ ಬತ್ತುವುದಿಲ್ಲ ಎಂದು ಹೇಳಿದನು. ಆದರೆ ಎಲ್ಲರೂ ಸಂತೋಷ ಪಟ್ಟಿರಲಿಲ್ಲ. ಹಳ್ಳಿಯಲ್ಲಿ ಧನರಾಜ ಎಂಬ ವ್ಯಾಪಾರಿ ಇದ್ದ. ಅವನಿಗೆ ಹಣವೇ ಮುಖ್ಯ. ರಾಮಯ್ಯ, ನಿನ್ನ ಬೆಳೆ ನನಗೆ ಕಡಿಮೆ ಬೆಲೆಗೆ ಕೊಡು. ನಾನು ನಗರದಲ್ಲಿ ಹೆಚ್ಚು ಬೆಲೆಗೆ ಮಾರುತ್ತೇನೆ. ಮೊದಲು ನಮ್ಮ ಹಳ್ಳಿಯವರ ಹೊಟ್ಟೆ ತುಂಬಬೇಕು. ರಾಮಯ್ಯ ಈ ಮಾತನ್ನು ಕಟುವಾಗಿ ಹೇಳಿ ಅಲ್ಲಿಂದ ಹೊರಟು ಹೋದ. ಕೋಪಗೊಂಡ ಧನರಾಜನು ರಾಮಯ್ಯನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲು ಆರಂಭಿಸಿದನು. ಊರಿನ ಹಿರಿಯ ಮುಖಂಡರೆಲ್ಲರೂ ಬನ್ನಿ ಮರದ ಕೆಳಗೆ ಸಭೆ ಸೇರಿದರು. ಸಭೆಯು ತುಂಬ ಗಂಭೀರವಾಗಿತ್ತು. ರಾಮಯ್ಯ ತನ್ನ ಪ್ರಯೋಜನಕ್ಕಾಗಿ ನೀರು ಬಳಸುತ್ತಿದ್ದಾನೆ. ಅವನು ನಮ್ಮ ಜೀವ ಉಳಿಸಿದ್ದಾನೆ. ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಒಬ್ಬೊಬ್ಬರಾಗಿ ಮುಂದೆ ಬಂದು ರಾಮಣ್ಣನ ಪರವಾಗಿ ಮಾತನಾಡಿದರು. ಇದನ್ನೆಲ್ಲ ಕೇಳಿಸಿಕೊಂಡ ಊರಿನ ಮುಖಂಡರು ಇದರಲ್ಲಿ ರಾಮಯ್ಯನ ತಪ್ಪಿಲ್ಲ ಎಂದು ತೀರ್ಮಾನಿಸಿದರು. ಊರಿನ ಮುಖಂಡರೆಲ್ಲರೂ ಸೇರಿ ಧನರಾಜನಿಗೆ ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ತರಾಟೆ ತೆಗೆದುಕೊಂಡರು. ಇದರಿಂದ ಬೇಸರಗೊಂಡ ಧನರಾಜನು ಅಲ್ಲಿಂದ ಸೊಪ್ಪೆ ಮೋರೆ ಹಾಕಿಕೊಂಡು ಮನೆಯ ಕಡೆಗೆ ನಡೆದನು. ಈ ವರ್ಷ ಮಳೆಯು ತುಂಬ ಚೆನ್ನಾಗಿಯೇ ಬಂತು. ಎಲ್ಲರ ಹೊಲಗಳು ಹಸಿರಾಯಿತು. ಹಳ್ಳಿಯವರು ರಾಮಯ್ಯನಿಗೆ ಸನ್ಮಾನ ಮಾಡಿದರು. ಹಳ್ಳಿಯವರೆಲ್ಲ ಸೇರಿ ಬೆಳೆ ಎಂದರೆ ಅಕ್ಕಿ ಮಾತ್ರವಲ್ಲ, ಒಳ್ಳೆತನವೇ ನಿಜವಾದ ಬೆಳೆ ಎಂದು ರಾಮಯ್ಯನಿಗೆ ಹೊಗಳಿದರು. ಇದರಿಂದಾಗಿ ರಾಮಯ್ಯನು ಒಬ್ಬ ಒಳ್ಳೆತನದ ವ್ಯಕ್ತಿಯಾಗಿ ರೂಪುಗೊಂಡನು. ಅವನು ಹಳ್ಳಿಗೂ ಕೂಡ ಮಾದರಿಯಾದನು. ಶಾಲಾ ಮಕ್ಕಳು ಪರಸ್ಪರ ಪುಸ್ತಕವನ್ನು ಹಂಚಿಕೊಳ್ಳುವುದನ್ನು ಗುರುಗಳು ದೂರದಿಂದಲೇ ನಿಂತು ನೋಡುತ್ತಿದ್ದರು. ಗುರುಗಳು ಮಕ್ಕಳ ಕಡೆಗೆ ಬಂದು, ನೀವು ಈ ಗುಣವನ್ನು ಎಲ್ಲಿ ಕಲಿತೀರಿ ಎಂದು ಪ್ರಶ್ನಿಸಿದರು. ಆಗ ಶಂಕರ್ ಎಂಬ ವಿದ್ಯಾರ್ಥಿಯು ಹೇಳುತ್ತಾನೆ, ನಮ್ಮ ಅಪ್ಪ ಹೇಳ್ತಾರೆ ಸರ್, ಒಳ್ಳೆತನ ಬಿತ್ತಿದ್ರೆ ಸಂತೋಷದ ಬೆಳೆ ಬರುತ್ತಂತೆ. ಈ ಮಾತನ್ನು ಕೇಳಿದ ಗುರುಗಳು ಆಶ್ಚರ್ಯಪಟ್ಟರು. ಸ್ನೇಹಿತರೆ, ನಾವು ಯಾವ ಬೆಳೆ ಬಿತ್ತುತ್ತಿದ್ದೇವೆ? ದುರಾಸೆಯದ ಅಥವಾ ಒಳ್ಳೆಯದ? ಒಳ್ಳೆತನದ ಬೆಳೆ ಬಿತ್ತಿದರೆ ವಿಶ್ವಾಸ ಬೆಳೆದು ಬರುತ್ತದೆ. ಹಂಚಿಕೊಂಡರೆ ಜೀವನ ಸುಂದರವಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಸಭೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.